ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಐಟಿ ಇಡಿ ಅವರನ್ನ ಮೊದಲು ಆರ್ಎಸ್ಎಸ್ ಅವರ ಬಳಿಯೇ ಕಳಿಸ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೂಡ ಖಾರವಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ? 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್ ಐಟಿ ಇಡಿ ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ ನಾನು. ಆಯ್ತು, ಆಮೇಲೆ ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು. ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು RSS ಅನ್ನೇ ಬ್ಯಾನ್ ಮಾಡಿಬಿಡ್ತೇವೆ. ನೀವು ಹುಟ್ಟಿದ ಮೇಲೆ RSS ಹುಟ್ಟಿಲ್ಲ. RSS 100 ವರ್ಷ ಆಗ್ತಾ ಇದೆ. ಅರೆ ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ, ನೆಹರು ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ದೇವ್ರು ಸಾರ್ ಸಿದ್ದರಾಮಯ್ಯ, ಯಪ್ಪ 100ಕ್ಕೆ 100 ದೇವ್ರು ಸಾರ್, ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಸಾರ್. ನೀವಲ್ಲ, ನಿಮ್ಮ ಯಾವ ಪೀಳಿಗೆ ಬಂದ್ರು RSS ಅನ್ನು ಮುಗ್ಸಕ್ಕಾಗಲ್ಲ. ಮೂರ್ಖತನದ ಹೇಳಿಕೆಗೆ ನಾವು ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ಲ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಆರ್ಥಿಕ ಪ್ರಗತಿನೂ ದೇಶ ನಾವು ನೋಡ್ತಾ ಇದ್ದೀವಿ. ಶಬ್ದ ಪ್ರಯೋಗ ಮಾಡಬೇಕು ಬೇಡವೋ ಕೆಲವರಿಗೆ ಇದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಹಂಗೇನೋ ಮಾತಾಡ್ತಾರೆ. ಇಲ್ಲ ಸರಿ ಇದ್ರೆ ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಪ್ರಿಯಾಂಕ್ ಖರ್ಗೆ ಐಡಿಯಾಲಜಿಕಲಿ ನೀವು RSS ವಿರೋಧ ಮಾಡ್ಕೊಳ್ಳಿ, ಓಕೆ, ಮುಗಿಸ್ಬಿಡ್ತೀನಿ ಕತ್ತರ್ಸಾಕ್ಬಿಡ್ತೀನಿ ಅನ್ನೋ ಭ್ರಮೇಲಿದ್ದರೆ, ಈಗ ಅಲ್ಲಿ ಯಾರೋ ಹೇಳಿದ್ರಲ್ಲ 10 ಪ್ರಿಯಾಂಕ್ ಖರ್ಗೆ ಬಂದರೂ ಆಗಲ್ಲ. ನನ್ನ ಮೇಲೆ ನನಗೆ ವಿಲ್ ಪವರ್ ಇದೆ ಸರ್, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಬರೆದಿಟ್ಕೊಳ್ಳಿ, ಪ್ರಯತ್ನ ಮಾಡಿ. ಇವೆಲ್ಲ ಆಗೋಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. 300 ಕೋಟಿ ಎಲ್ಲಿಂದ ಬರ್ತಿದೆ? ಅದು ಅವ್ರಿಗೆ ಗೊತ್ತಂತೆ. ಇಲ್ಲ, ಮೈಸೂರಲ್ಲಿ ಪ್ರೆಸ್ ಇದೆಯಲ್ಲ, ಓಕೆ, ಅಲ್ಲಿ ಅವರೊಂದು ಸಪರೇಟ್ ರೂಮಲ್ಲಿ ಪ್ರಿಂಟ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಅಮ್ಮನ ಪಿಂಡ. ನಿಮ್ಮ ಪೊಲೀಸ್ ಕಳಿಸ್ಕೊಡಿ ಸ್ಟಾಪ್ ಮಾಡೋಕ್ಕೆ. ಕಾಮನ್ ಸೆನ್ಸ್ ಬೇಡ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಲ್ ದಿಸ್ ಮನಿ ಈಸ್ ಅಕೌಂಟೆಡ್ ಆ್ಯಂಡ್ ಆಡಿಟೆಡ್. ಈಗಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೂ ಕಾಂಗ್ರೆಸ್ಗೆಲ್ಲಿಂದ ಬರ್ತಾ ಇದೆ ದುಡ್ಡು ಅಂತಂದರೆ ಅದಕ್ಕೊಂದು ದಾರಿ ಇದೆಯಲ್ಲ. ಬರೀ ಇಂಥದೆಯಾ? ಹೌದು, ಎಲ್ಲಿಂದ ಬರ್ತಿದೆ ದುಡ್ಡು ಕಾಂಗ್ರೆಸ್ಗೆ? ಆಮೇಲೆ ಬಂದಿದ್ದೆಲ್ಲ ದೇಣಿಗೆ ರೂಪದಲ್ಲಿ ಎಲ್ಲ ದೇಣಿಗೆನಾ? ಮಿಕ್ಕಿದೆಲ್ಲ ಎಲ್ಲಿಂದ ಬಂತು ದುಡ್ಡು ಕಾಂಗ್ರೆಸ್ಗೆ ಅಂದರೆ? ಎಲ್ಲವನಿಗೂ ಗೊತ್ತಿದೆ. ನನಗೆ ಗೊತ್ತಿದೆ ಅಂತಾರೆ ಇವರು. 300-400 ಕೋಟಿ ದೇಣಿಗೆ ಎಲ್ಲಿಂದ ಬಂತು ನಂಗೆ ಗೊತ್ತಿದೆ. ಆಲ್ ರೈಟ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಐ ಚಾಲೆಂಜ್ ಯು ಆನ್ ದಿಸ್. ಇಫ್ ಯು ಹ್ಯಾವ್ ಗಟ್ಸ್, ನಿಮಗೆ ಗೊತ್ತಿದ್ರೆ ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದು. ಮತ್ತು ಆ ಬರ್ತಿರೋದು ಅಕ್ರಮ ಅನ್ನೋದಿದ್ರೆ ಗೋ ಟು ಸುಪ್ರೀಂ ಕೋರ್ಟ್ ಅಂಡ್ ಚಾಲೆಂಜ್ ಇಟ್. ನೋಡೋಣ, ಈಗಲೇ ಮಾಡಿ. ಅದು ಅಂದ ಕಾಲತ್ತಲ್ಲೋ ಒಂದು ದಿನ ನೀವು ಅಧಿಕಾರಕ್ಕೆ ಬಂದ ಮೇಲೆ ಮಾಡುವುದಕ್ಕೆ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಅಷ್ಟು ಯಾಕೆ ರಿಸ್ಕ್? ಯಾಕೆ ಕಾಯ್ಬೇಕು? ಈಗಲೇ ಮಾಡ್ರಿ. ಹೇಳಿಕೆಗೆ ಸೀಮಿತ ಆಗಬಾರ್ದಲ್ಲ. ಆಗ್ಬಾರ್ದಲ್ಲ? ಎಸ್.